ನಾನು ಶ್ರೀರಾಮನ ಭಕ್ತ. ನಾವು ರಾಮನನ್ನ ಆರಾಧಿಸ್ತೇವೆ. ಅಷ್ಟೇ ಅಲ್ಲ, ಅಲ್ಲಾಹು ಯೇಸುವನ್ನು ನಾವು ಗೌರವಿಸ್ತೇವೆ. ಬಿಜೆಪಿಯವರ ರೀತಿ ಧರ್ಮಗಳ ಮಧ್ಯ ಕಿತ್ತಾಟ ತರಲ್ಲ. ಎಲ್ಲ ಧರ್ಮಗಳನ್ನ ಕಾಂಗ್ರೆಸ್ ಸಮಾನವಾಗಿ ಕಾಣುತ್ತೆ. ರಾಮ ಮಂದಿರ ಉದ್ಘಾಟನೆಗೆ ಕೈ ನಾಯಕರ ಗೈರಿಗೆ ಪ್ರದೀಪ್ ಈಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಈ ವಿಚಾರವನ್ನ ಹೇಳಿರುವಂತದ್ದು. ಕಾಂಗ್ರೆಸ್ನವರು ಎಲ್ಲರನ್ನೂ ಒಂದೇ ತರ ನೋಡ್ತಾರೆ, ಎಲ್ಲಾ ಧರ್ಮವನ್ನು ಸಮಾನವಾಗಿಯೇ ನೋಡ್ತೀವಿ, ನಾವು ಬಿಜೆಪಿ ತರ ಧರ್ಮಗಳ ಮಧ್ಯ ತಂದಿಡಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಎಲ್ಲಾ ಧರ್ಮಗಳನ್ನು ಕಾಂಗ್ರೆಸ್ ಸಮಾನವಾಗಿಯೇ ಕಾಣುತ್ತೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ರಾಮ ಮಂದಿರ ವಿಚಾರ ಈಗ ರಾಜಕೀಯ ವಿಚಾರವಾಗಿ ಹೋಗಿದೆ. ಆಲ್ರೆಡಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಒಬ್ಬರಾದ್ಮೇಲೆ ಒಬ್ಬರು ಟೀಕಾಸ್ತ್ರಗಳನ್ನ ಟಾಕ್ವಾರನ್ನ ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ನ ನಿರ್ಧಾರವನ್ನ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರೆ. ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನ ಆರಾಧಿಸ್ತೀವಿ, ಅಲ್ಲ ಯೇಸುವನ್ನ ಗೌರವಿಸ್ತೀವಿ. ಆದ್ರೆ ಈ ಬೇಜಿಯಪ್ಪನವ್ರ ತರ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿರಕ್ಕೆ ನಾವು ಇದು ಮಾಡೋದು. ಮತ್ತೆ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಬೇರೆ, ಇದು ಬೇರೆ. ಇವತ್ತು ನಮ್ಮ ಯಾತ್ರೆ ಇದೆ, 6000 ಕಿಲೋಮೀಟರ್. ನಮ್ಮ ಆ ಬ್ಯುಸಿಯಲ್ಲಿ ಇದ್ದಾರೆ. ನಮಗಂತೂ ನಾವು ಎಲ್ಲ ಧರ್ಮಗಳನ್ನ